100% ಹೇಳ್ತಾರೆ, ಯಾವುದೇ ದೋಷ ಇಲ್ದಂಗೂ ಹೇಳ್ತಾರೆ. ಒಂದೇ ಸರಿ ನೀಟಾಗಿ ಎಲ್ಲ ಮಾಡಿಕೊಡ್ತಾರೆ, ಬಂದು ವೀಕ್ಷಣೆ ಮಾಡ್ತಾರೆ. ಸೈಟ್ ತಗೊಂಡು ಮನೆ ಕಟ್ಟೋ ಪ್ಲಾನ್ ಏನಾದರೂ ಇದೆಯಾ? ಮನೆಯನ್ನ ಕಟ್ಟಿ ಈಗ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ವಾ? ಹಾಗಾದ್ರೆ ಇದಕ್ಕೆಲ್ಲ ಸಮಸ್ಯೆ ಇದೆ. ಏನು ಸಮಸ್ಯೆ ಅದು ಅಂತ ಅಂದರೆ ಅದುವೇ ವಾಸ್ತು ಪರೀಕ್ಷೆಯ ಸಮಸ್ಯೆ. ನಾವು ಮೊದಲು ನೋಡ್ಕೋಬೇಕಾಗುತ್ತೆ. ಈ ವಾಸ್ತು ಪರೀಕ್ಷೆಯನ್ನು ನಮ್ಮ ಗುರುಜಿ ಆಗಿರುವಂತಹ ಅರುಣ್ ಗುರುಜಿ ಅವರು ನಿಮ್ಮೆಲ್ಲ ಸಮಸ್ಯೆಗೆ ವಾಸ್ತು ಪರೀಕ್ಷೆಯನ್ನು ಮಾಡಿ ಭೂಶುದ್ಧಿ ಮಾಡಿಕೊಡ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ನಂಬರ್ಗೆ ನೇರ ಸಂಪರ್ಕ ಮಾಡಿ. ಇದಲ್ಲದೆ ನಮ್ಮ ಗುರೂಜಿ ಹತ್ತಿರ ಒಬ್ಬರು ಬಂದು ಈಗಾಗಲೇ ವಾಸ್ತು ಪರೀಕ್ಷೆಯನ್ನು ಮಾಡಿ ಮನೆ ಕಟ್ತಾ ಇದ್ದಾರೆ. ಇದರ ಉದಾಹರಣೆ ಹಾಗೆ ಅವರ ಅನುಭವಗಳನ್ನು ನೀವು ತಿಳ್ಕೊಬೇಕಾದ್ರೆ ಈ ಉದಾಹರಣೆಯನ್ನು ನೋಡ್ಕೊಂಡು ಬನ್ನಿ. ನನ್ನ ಹೆಸರು ರಘು ಅಂತೇಳಿ, ಅವಲಹಳ್ಳಿ, ಯಲಹಂಕ ತಾಲೂಕು. ನಾವು ಮನೆ ಕಟ್ಸ್ಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಾಗೆ ನಮಗೆ ಕಂಡು ಬಂದಿದೆ ನಮ್ಮ ಅರುಣ್ ಗುರೂಜಿಗಳು. ನಾವು ಅದಕ್ಕಿಂತ ಮುಂಚೆ ನಮ್ಮ ಅಣ್ಣವ್ರ ಮನೆ ಇಲ್ಲೇ ಹಿಂದೆ ಕಾಣಿಸುತ್ತಲ್ಲ, ಅದೊಂದು ನನ್ನ ತಮ್ಮನ ಮನೆ, ಎರಡು ಕೂಡ ಅವರು ವಾಸ್ತು ಮಾಡಿಕೊಟ್ಟಿದ್ರು. ಮಣ್ಣು ಟೆಸ್ಟ್ ತವಿಂದ ಹಿಡಿದು ಭೂಮಿ ಪೂಜೆ ತವಿಂದ ಹಿಡಿದು ಪ್ರತಿಯೊಂದು ಯಾವ ದಿಕ್ಕಿನಲ್ಲಿ ಏನಿರಬೇಕು, ಹೇಗೆ ಮಾಡಬೇಕು, ಏನು ಅಂತ ಹೇಳಿ ಅವರೇ ನಮಗೆಲ್ಲ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಆಮೇಲೆ ನಾವು ಇಂಜಿನಿಯರ್ ಹತ್ರ ಮಾಡಿಸ್ಕೊಂಡು ನಮಗೆ ಇದುವರೆಗೂ ಒಂದು ದಿವಸನೂ ಕೂಡ ಏನು ತೊಂದರೆ ಆಗಿಲ್ಲ. ಅವ್ರು ಯಾವ ರೀತಿ ವಾಸ್ತು ಪ್ರಕಾರ ಹಾಕ್ಕೊಟ್ಟಿದ್ದಾರೆ ಅದೇ ಥರನೇ ನಾವು ಕಟ್ತಾಯಿದ್ದೀವಿ. ನೋಡಿ, ಈಗಲೂ ಕೂಡ ಅವ್ರು ಬಂದು ಎಲ್ಲ ಟೆಸ್ಟ್ ಮಾಡ್ತಾಯಿದ್ದಾರೆ. ಈಗೂ ಕೂಡ ಅವ್ರು ವಾಸ್ತು ಹೆಂಗೆ ಹೇಳಿದಾರೆ ಹಂಗೆ ಅದೇ ಥರನೇ ಮಾಡಿಕೊಡ್ತಾಯಿದ್ದೀವಿ ನಾವು. ಏನೆಲ್ಲ ಹೇಳಿದ್ರು ಸರ್, ಏನೇನು ಚೇಂಜಸ್ ಹೇಳಿದ್ರು, ಆಮೇಲೆ ನಿಮ್ಗೆ ಅದರಿಂದ ಏನಾದರೂ ಬೆನಿಫಿಟ್ ಅನ್ನಿಸ್ತಾ? ಹೌದು, ಈಗ ಈ ಕಾಲದಲ್ಲಿ ಎಲ್ಲ ಸಾಮಾನ್ಯವಾಗಿ ವಾಸ್ತು ಪ್ರಕಾರನೇ ಮನೆಗಳು ಕಟ್ಟೋದು. ನಮಗೆ ನಮ್ಮ ಅರುಣ್ ಗುರೂಜಿ ಮೇಲೆ ನಮ್ಮ ನಂಬಿಕೆ. ಅವರು ಈ ದಿಕ್ಕಿನಲ್ಲಿ ಕುಬೇರನ ದಿಕ್ಕಿನಲ್ಲಿ ಏನಿರಬೇಕು, ವಾಯು ದಿಕ್ಕಿನಲ್ಲಿ ಏನಿರಬೇಕು, ಅಗ್ನಿಯಲ್ಲಿ ಏನಿರಬೇಕು, ಕುಬೇರ ಮೂಲೆಯಲ್ಲಿ ಏನಿರಬೇಕು, ಆ ಥರ ಎಲ್ಲ ನೀಟಾಗಿ ಅವರೇ ಒಂದು ಎಲ್ಲ ಮಾದರಿಯಾಗಿ ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಹೇಳಿದ್ದಾರೆ. ನಾವು ಅದೇ ಥರನೇ ಮಾಡಿಸಿದ್ದೀವಿ. ನೋಡ್ತಾ ಇರ್ಬೇಕು, ನೀವು ನೋಡಿರಿ, ಅದೇ ಥರನೇ ಇದೆ. ಈಗ ಬಂದು ಕೂಡ ಅವರು ವೀಕ್ಷಣೆ ಮಾಡಿದ್ರು. ಈಗಲೂ ಕೂಡ ತುಂಬ ಚೆನ್ನಾಗೈತೆ. ನಮಗೇನು ತೊಂದರೆ ಆಗಿಲ್ಲ. ನಮ್ಮ ಮಾಡಿಸೋರು ಸಹ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ನೀಟಾಗಿ ವಾಸ್ತು ಪ್ರಕಾರ ಮಾಡಿಕೊಡ್ತಾರೆ. ಒಳ್ಳೆ ಅಭಿವೃದ್ಧಿನೂ ಆಗುತ್ತೆ, ಶ್ರೇಯಸ್ಸು ಆಗುತ್ತೆ, ಮನೆಯೂ ಕೂಡ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ನಮ್ಮ ಅಣ್ಣವ್ರ ಮನೆಗೆ ಹಾಕ್ಕೊಟ್ಟಾಗೂ ಸಹ ಒಂದು ದಿವಸ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ನೀಟಾಗಿ ಗೃಹಪ್ರವೇಶದವರೆಗೂ ಅವ್ರು ನಮ್ಗೆ ನಿಂತ್ಕೊಂಡು ಬೆನ್ನೆಲುಬಾಗಿ ವಾಸ್ತು ಪ್ರಕಾರನೇ ಮಾಡಿಕೊಟ್ರು. ನಮಗೆ ನಮ್ಮ ಅಣ್ಣನ ಮನೆ ಇರ್ಬೋದು, ನಮ್ಮ ಮನೆ ಇರ್ಬೋದು, ಇದುವರೆಗೂ ಕೂಡ ನಾವು ಎಲ್ಲೂ ಒಂದು ಇಟ್ಟಿಗೆ ಕೂಡ ಕದಲಿಸಿಲ್ಲ. ಒಂದು ಸರಿ ಅವರು ಏನು ವಾಸ್ತು ಮಾಡಿಕೊಟ್ಟವ್ರೆ ಅದೇ ಥರನೇ ಯಾವ ಬದಲಾವಣೆ ನಾವು ಮಾಡಿಲ್ಲ. ಅವ್ರು ಹೇಳಿದ ಥರನೇ ನಾವು ಮಾಡಿದ್ದೀವಿ. ನಾವು ಕೂಡ ಏನು ಚೇಂಜಸ್ ಮಾಡಿಲ್ಲ. ಅವ್ರು ಎಲ್ಲಿ ಹೇಳಿದ್ದಾರೆ, ಏನು ಇಲ್ಲಿ ಯಾವ ದಿಕ್ಕಲ್ಲಿ ಏನು ಬರಬೇಕು, ಯಾವ ದಿಕ್ಕಲ್ಲಿ ಅದನ್ನೇ ನಾವು ಮಾಡಿಸಿದ್ವಿ. ಇದುವರೆಗೂ ಯಾವುದು ಕೂಡ ಒಂದು ಇಟ್ಟಿಗೆ ಪಕ್ಕಕ್ಕೆ ಇಕ್ಕಿಲ್ಲ. ನಾವು ಅವ್ರ ವಾಸ್ತು ಪ್ರಕಾರನೇ ನಾವು ಮಾಡಿದ್ವಿ. ಅಂದರೆ ಮುಂಚೆನೇ ಬಂದು ಗುರುಗಳು ಹೌದು, ಮುಂಚೆನೇ ನಾವು ಗುರುಗಳು ಏನೇ ಮಾಡ್ಬೇಕಾದ್ರೂ ನಾವು ಕೇಳ್ಕೊಂಡಿದ್ದೀವಿ. ಅವರು ಬಂದು ವೀಕ್ಷಣೆ ಮಾಡ್ತಾರೆ. ಈ ದಿಕ್ಕಲ್ಲಿ ಹಿಂಗೆ ಇರ್ಬೇಕಪ್ಪ ಅಂದು ಕಟ್ಟವಾಗ ಒಂದ್ಸರಿ ಕಟ್ಸ್ಬಿಡ್ತೀವಿ, ಅವ್ರು ತೋರಿಸ್ಬಿಟ್ಟು ಹೋಗ್ತಾರೆ. ಅದೇ ಥರ ನೋಡಿ ಮಾಡ್ತಾ ಇದೀವಿ. ಅಂದರೆ ಈಗ ಶ್ರೇಯಸ್ಸು ಕೂಡ ಆಗಿದೆ, ನಮಗೂ ಏನು ತೊಂದರೆ ಆಗಿಲ್ಲ. ನೀಟಾಗಿ ಹೆಂಗೆ ಹಾಕ್ಕೊಟ್ಟಿದ್ರೆ. ಈಗ ಅಣ್ಣಂದ ಹೇಳಿದ್ರಿ ಸರ್, ಮನೆ ಸ್ವಂತ ಹೊಸದು ಕಟ್ಸಿದಾರೆ ಅಂತ. ಅಲ್ಲಿ ಗುರುಗಳ ನೋಡಿದ್ದು ಅಲ್ಲಿ ಹೇಗೆ ನಡೀತಾ ಇದೆ ಸರ್? ನಿಮ್ಮ ಅಣ್ಣನ ಫ್ಯಾಮಿಲಿ ಈಗಿರ್ಬೋದು ನೆಮ್ಮದಿ ಇದೆಯಾ? ತುಂಬ ಇಂಪ್ರೂವ್ ಆಗಿದೆ. ಆರ್ಥಿಕವಾಗಿರ್ಬೋದು, ಮೊದಲಿಗೂ ಈಗೂ ತುಂಬ ಬದಲಾವಣೆ ಆಗಿದ್ದಾರೆ. ಕೆಲಸ ಕಾರ್ಯದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಆ ವಾಸ್ತು ಪ್ರಕಾರ ಮನೆ ಅವ್ರಿಗೆ ಆಗಿ ಬಂದಿದೆ. ಬಿಸ್ನೆಸ್ ವ್ಯವಹಾರಗಳಲ್ಲೂ ಕೂಡ ಅವ್ರಿಗೆ ಚೆನ್ನಾಗಿ ನಡೀತಾ ಇದೆ. ಈಗ ಮೊದಲಿಗಿಂತ ಈಗ ಚೆನ್ನಾಗಿ ನಡೀತಾ ಇದೆ. ಬಂದು ವೀಕ್ಷಣೆ ಮಾಡ್ತಾರೆ. ಅಕಸ್ಮಾತ್ ಏನು ತಪ್ಪಾಗಿದ್ದರೆ ಬೇಕಾದ್ರೆ ಇದು ಹಿಂಗಲ್ಲಪ್ಪ, ಹಿಂಗೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅವರಿಂದ ನಾವು ಕಲ್ತಿದ್ದೀವಿ. ಅವರಿಂದ ನಮಗೂ ಒಳ್ಳೇದಾಗಿದೆ. ನಮಗೆ ದೇವ್ರ ಮನೆ ಒಂದು ಹೇಳಿದರು, ಚೇಂಜಸ್ಸು. ದೇವ್ರ ಮನೆ ಒಂದು, ಆಮೇಲೆ ಕುಬೇರನ ಮೂಲೆಯಲ್ಲಿ ರೂಮ್ಸ್ದು, ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲೊಂದು ರೂಮ್ದು ಅವೆಲ್ಲ ಹೇಳಿದ್ದು. ಅವೆಲ್ಲ ಯಾವ ರೀತಿ ಬರಬೇಕು ಅದೇ ಥರನೇ ಬದಲಾವಣೆ ಮಾಡ್ಕೊಳ್ರಿ. ಡ್ರಾಯಿಂಗ್ ತೋರಿಸಿದ್ದು, ಈ ಡ್ರಾಯಿಂಗ್ ಬೇಡ, ಈ ಥರ ಮಾಡಿಸಿ ಅಂತ ಹೇಳಿದ್ದಾರೆ. ಅದೇ ಥರ ಚೇಂಜ್ ಮಾಡಿಸಿದ್ದೀವಿ. ಪ್ರೋಸೆಸಿಂಗ್ ನಾವು ಹಿಡ್ದಾಗಿಂದ ಏನೋ ಒಂದು ಕಿಂಚಿತ್ತು ಕೂಡ ತೊಂದರೆ ಆಗಿಲ್ಲ. ಮುಂಚೆ ಸಮಾನವಾಗಿ ನಡೀತಾ ಇದೆ, ಎಲ್ಲೂ ಕೂಡ ಏನೂ ಆಗಿಲ್ಲ. ಮುಂಚೆ ಅರುಣ್ ಗುರೂಜಿ ಬರೋಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಿದೆ? ಅರುಣ್ ಗುರೂಜಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಮನೆ ಕಟ್ಟಕ್ಕೆ ಒಂದು ವರ್ಷದ ಮುಂಚೆ ತೀರ್ಮಾನ ಮಾಡಿದ್ದು. ಅದಾದಮೇಲೆ ಅರುಣ್ ಗುರೂಜಿಯವ್ರು ಭೇಟಿ ಆದಮೇಲೆ, ಇಲ್ಲ ನಿನಗೆ ಈ ವರ್ಷ ಪ್ರಾಶಸ್ತ್ಯ ಐತೆ, ನೀನು ಇವಾಗೇ ಮಾಡಬೇಕು, ಇಂಥ ಟೈಮಿಗೆ ಮಾಡಬೇಕು, ಇಂಥ ದಿವಸ ಇಂಥ ವರ್ಷದಾಗೆ ಮಾಡಬೇಕು ಅಂತ ಹೇಳಿದ್ರು. ನಮಗೂ ಕೂಡ ಆವಾಗ ಕಾಲ ಕೂಡ ಬಂತು. ಅವ್ರು ಹೇಳಿದ ಸಮಯ ಅವರೇ ಬಂದು ಭೂಮಿ ಪೂಜೆ ಮಾಡಿ ಅವರೇ ಬಂದು ನಮಗೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಅವರೇ ನೆರವೇರಿಸ್ಕೊಟ್ರು. ನೋಡಿದ್ರಲ್ಲ, ವಾಸ್ತು ಪರೀಕ್ಷೆಯನ್ನ ಮಾಡಿ ಭೂಶುದ್ಧಿಯನ್ನ ಗೊಳಿಸಿ ಈಗ ಪರಿಹಾರ ಯಾವ ರೀತಿ ಸಿಕ್ಕಿದೆ ಅಂತ.
ಹಾಗಾದ್ರೆ ನೀವು ತಡ ಮಾಡದೆ ಯಾರಾದ್ರೂ ಮನೆ ಕಟ್ಟಬೇಕು, ಸೈಟ್ ತಗೊಳ್ಬೇಕು ಅನ್ನೋರಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಗುರೂಜಿಯನ್ನ ನೇರವಾಗಿ ಸಂಪರ್ಕ ಮಾಡಿ.